ಹಾಯ್ ಡಾರ್ಲಿಂಗ್ಸ್, ನೀವೇನಾದರೂ ಜಾಬ್ಸ್ನ ಹುಡುಕ್ತಿರೋ ಅಂಥವ್ರಾಗಿದ್ದರೆ 10th 12th ITI ಡಿಪ್ಲೊಮೊ ಹಾಗೆ ಗ್ರ್ಯಾಜುಯೇಷನ್ ಮಾಡಿರೋ ಅಂಥವ್ರು AIIMS ಅಂದರೆ ಆಲ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ನಲ್ಲಿ ಇದೀಗ ವೇಕೆನ್ಸೀಸ್ ಅನ್ನೋದು ಖಾಲಿ ಇದ್ದು ವಿವಿಧ ಡಿಪಾರ್ಟ್ಮೆಂಟ್ನಲ್ಲಿ ಖಾಲಿ ಇರುತ್ತೆ ವೇಕೆನ್ಸೀಸ್. ಒಟ್ಟು ನಿಮಗೆ 1484 ವೇಕೆನ್ಸೀಸ್ ಖಾಲಿ ಇದ್ದು ಅಪ್ಲೈ ಮಾಡೋ ಅಂಥವ್ರು ಈಗಲಿಂದನೇ ಆನ್ಲೈನ್ ಮೂಲಕ ಅಪ್ಲೈ ಮಾಡ್ಬೋದಾಗಿರುತ್ತೆ. ಯಾರೆಲ್ಲ ಇಂಟ್ರೆಸ್ಟ್ ಇದ್ದು ಎಲಿಜಿಬಿಲಿಟಿ ಇರೋವಂಥವ್ರು ಅಪ್ಲೈ ಮಾಡುವಂಥವ್ರು ಈ ಒಂದು ವಿಡಿಯೋನ ಫುಲ್ಲಾಗಿ ನೋಡಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಯಾರೆಲ್ಲ ಹೊಸ ವಿಡಿಯೋ ನೋಡ್ತಿರೋಂಥವ್ರು ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಇನ್ನು ಈ ಒಂದು ಹುದ್ದೆಯ ನೋಟಿಫಿಕೇಷನ್ ಬಂದು ನಿಮಗೆ 168 ಫೋಟೋಸ್ ಇದ್ದು ನಾನು ನಿಮಗೆ ಶಾರ್ಟ್ ಆ್ಯಂಡ್ ಸ್ಪೀಟಾಗಿ ಫಾಸ್ಟಾಗಿ ಹೇಳೋಕ್ಕೆ ಟ್ರೈ ಮಾಡ್ತೀನಿ. ಈ ಒಂದು ವೇಕೆನ್ಸಿಗೆ ಕೊನೆ ದಿನಾಂಕ ಬಂದು ಜುಲೈ 3ನೇ ತಾರೀಕು ಸಂಜೆ 5 ಗಂಟೆವರೆಗೂ ಟೈಮ್ ಇರುತ್ತೆ. ಇಂಟ್ರೆಸ್ಟ್ ಇರೋವಂಥವ್ರು www.aiimsexam@ac.in ಈ ಒಂದು ಅಫಿಷಿಯಲ್ ವೆಬ್ಸೈಟ್ ಮೂಲಕ ಅಪ್ಲೈ ಮಾಡ್ಬೋದಾಗಿದ್ದು ಜೂನ್ 13ನೇ ತಾರೀಕಿಂದಲೇ ಅಪ್ಲೈ ಮಾಡ್ಬೋದಾಗಿರುತ್ತೆ. ಇನ್ನು ಯಾರೆಲ್ಲ ಗೌರ್ಮೆಂಟ್ ಜಾಬಲ್ಲಿ ಇದ್ದು NOC ಅಪ್ಲೈ ನೀಡಬೇಕಾಗಿದ್ದವರು ಜುಲೈ 8ನೇ ತಾರೀಕು ನೀಡ್ಬೋದಾಗಿರುತ್ತೆ. ಹಾಗೆ ನಿಮಗೆ ಡೇಟ್ ಆಫ್ ಎಕ್ಸಾಮಿನೇಷನ್ ಇದು ಬಂದು ನಿಮಗೆ ಜುಲೈ 11ನೇ ತಾರೀಕು ಅನೌನ್ಸ್ ಮಾಡಲಾಗುತ್ತೆ. ಇನ್ನು ನೆಕ್ಸ್ಟ್ ಬಂದು CBT ಎಕ್ಸಾಮ್ಗೊಂದು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಬಂದು ನಿಮಗೆ ಜುಲೈ 25-27 ಇರುತ್ತೆ. ಇನ್ನು ಸ್ಕಿಲ್ ಟೆಸ್ಟ್ ಕೂಡ ಇರುತ್ತೆ, ಅದನ್ನು ನಿಮಗೆ ವೆಬ್ಸೈಟಲ್ಲಿ ಅಥವಾ ನಿಮ್ಮ ಇದರಲ್ಲಿ ನೋಟಿಫಿಕೇಷನ್ ಮಾಡಲಾಗುತ್ತೆ. ನೋಡಿ, ಇಲ್ಲಿ ಇಷ್ಟು ವೇಕೆನ್ಸೀಸ್ ಅನ್ನೋದು ಒಟ್ಟು ನಿಮಗೆ 59 ಡಿಪಾರ್ಟ್ಮೆಂಟ್ನಲ್ಲಿ ವೇಕೆನ್ಸೀಸ್ ಅನ್ನೋದು ಖಾಲಿ ಇರುತ್ತೆ. ಇಲ್ಲಿ ಯಾವ್ಯಾವ ಜಾಬ್ಗೆ ಯಾವ್ಯಾವ ಡಿಪಾರ್ಟ್ಮೆಂಟ್ನು ಮತ್ತು ಯಾವೆಲ್ಲ ವೆಬ್ಸೈಟಲ್ಲಿ ನೀವು ಚೆಕ್ ಮಾಡ್ಬೋದು ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಹಾಗೆ ಇದಕ್ಕೆ ಎಜುಕೇಷನ್ ಜೊತೆಗೆ ಎಕ್ಸ್ಪೀರಿಯೆನ್ಸ್ ಕೂಡ ಇರಬೇಕಾಗಿರುತ್ತೆ. ಇನ್ನು ಮ್ಯಾಕ್ಸಿಮಮ್ ಏಜ್ ಲಿಮಿಟಲ್ಲಿ ರಿಲ್ಯಾಕ್ಸೇಷನ್ ಕೂಡ ನೀಡ್ತಾ ಇದ್ದು ಇದರಲ್ಲಿ SC STಗಾದರೆ 5 years, OBCಗಾದರೆ 3 years, PWBDಗಾದರೆ 10 years, ಎಕ್ಸ್ ಸರ್ವಿಸ್ ಮ್ಯಾನ್ ಆಗಿದ್ದರೆ 3 yearsವರೆಗೂ ಇರುತ್ತೆ. ಇನ್ನು ಸೆಂಟ್ರಲ್ ಗೌರ್ಮೆಂಟ್ನ ಸಿವಿಲ್ ಎಂಪ್ಲಾಯಿಗಾದರೆ ಗ್ರೂಪ್ B ಡಿಪಾರ್ಟ್ಮೆಂಟ್ ಆದರೆ 5 yearsವರೆಗೂ ಇರುತ್ತೆ. ಅದರಲ್ಲಿ ಗ್ರೂಪ್ C ಇರೋಂಥವ್ರಿಗೆ 40, 43, 45 ಇರೋವರೆಗೂ ಇರುತ್ತೆ. ಇನ್ನು ಗ್ರೂಪ್ C ಆದರೆ ಅವ್ರಿಗೂ ಕೂಡ ಮಿನಿಮಮ್ 35ಇಂದ ಮ್ಯಾಕ್ಸಿಮಮ್ 50 years ಒಳಗಡೆ ಇರೋಂಥವ್ರು ಕೂಡ ಈ ಒಂದು ವೇಕೆನ್ಸಿಗೆ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಇನ್ನು ನೆಕ್ಸ್ಟ್ ಬಂದು ಇದಕ್ಕೆ PWBD ಕ್ಯಾಟಗರಿ ಕೂಡ ಅಪ್ಲೈ ಮಾಡ್ಬೋದಾಗಿದ್ದು ಅವರಿಗೆ ಸಪ್ರೇಟಾಗಿ ರಿಸರ್ವೇಷನ್ ಕೂಡ ಇರುತ್ತೆ. ಇನ್ನು ಮೆನ್ ಹಾಗೆ ವುಮೆನ್ ಇಬ್ಬರು ಕೂಡ ಇದಕ್ಕೆ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಇನ್ನು ಅಪ್ಲಿಕೇಶನ್ ಫೀಸ್ ಬಂದು ನಿಮಗೆ ಜನರಲ್ OBC ಆಗಿದ್ದರೆ 3,000 ಇರುತ್ತೆ. SC ST EWS ಆದರೆ 2,400 ರೂಪಾಯಿ ಇದು. PWBDಗೆ ಯಾವುದೇ ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ. ಇದು ಅಪ್ಲಿಕೇಶನ್ ಫೀಸ್ ಬಂದು ಒನ್ಸ್ ನೀವು ಪೇ ಮಾಡಿದಾದ್ಮೇಲೆ ಇದು ನಾನ್ ರಿಫಂಡಬಲ್ ಅಮೌಂಟ್ ಇದಾಗಿರುತ್ತೆ. ಎಕ್ಸಾಮ್ ಫೀಸ್ನ ನೀವು ಆನ್ಲೈನ್ ಮೂಲಕ ಪೇ ಮಾಡ್ಬೋದಾಗಿರುತ್ತೆ. ಪೇ ಮಾಡಿದ್ಮೇಲೆ ರಿಸಿಪ್ಟ್ನ ತೊಗೊಂಡು ಮರೆಯೋಕ್ಕೆ ಹೋಗ್ಬಿಡಿ. ಇನ್ನು CBT ಎಕ್ಸಾಮ್ ಬಂದು ನಿಮಗೆ ಒಟ್ಟು 1.5 ಅವರಲ್ಲಿ ನೀವು 400 ಮಾರ್ಕ್ಸ್ಗೆ ಎಕ್ಸಾಮ್ ಬರೀಬೇಕಾಗಿರುತ್ತೆ. 20 ಕ್ವೆಶನ್ಸ್ ಬಂದು ಜನರಲ್ ನಾಲೆಜ್, ಅಪ್ಟಿಟ್ಯೂಡ್ ಆ್ಯಂಡ್ ನಾಲೆಜ್ ಆ್ಯಂಡ್ ಕಂಪ್ಯೂಟರ್ ಬೇಸ್ಡ್ ಬಗ್ಗೆ 80 ಕ್ವೆಶನ್ಸ್ ಇರುತ್ತೆ. ಇದು MCQ ಕ್ವೆಶನ್ಸ್ ಬಂದು ಒಟ್ಟು ನಿಮಗೆ 100 ಕ್ವೆಶನ್ಸ್ ಇರುತ್ತೆ. ಇದು ನಿಮಗೆ 400 ಮಾರ್ಕ್ಸ್ಗೆ ಈಕ್ವಲ್ ಆಗಿರುತ್ತೆ. ಮೀಡಿಯಮ್ ಎಕ್ಸಾಮ್ ಬಂದು ನಿಮಗೆ ಇಂಗ್ಲೀಷ್ ಹಾಗೆ ಹಿಂದಿ ಎರಡೇ ಲ್ಯಾಂಗ್ವೇಜಲ್ಲಿ ಇರುತ್ತೆ. ಹಾಗೆ ಒನ್ಸ್ ಮೀಡಿಯಮ್ ಯಾವುದಂತ ಸೆಲೆಕ್ಟ್ ಆದಮೇಲೆ ಚೇಂಜ್ ಮಾಡೋದಕ್ಕಾಗೋದಿಲ್ಲ. ಹಾಗೆ ಪ್ರತಿಯೊಂದು ರಾಂಗ್ ಆನ್ಸರ್ಗೂ ಕೂಡ 0.25 ಮಾರ್ಕ್ಸ್ನ ಕಟ್ ಮಾಡಲಾಗುತ್ತೆ. ಒಂದು ಕ್ವೆಶನ್ ಬಂದು 400 ಮಾರ್ಕ್ಸ್ನ ಕ್ಯಾರಿ ಮಾಡುತ್ತೆ. ಹಾಗೆ ಕ್ವಾಲಿಫೈ ಮಾರ್ಕ್ಸ್ ಬಂದು 40 ಮಾರ್ಕ್ಸ್ ಆಗಿರುತ್ತೆ. ಯಾರೆಲ್ಲ ರಿಸರ್ವ್ ಕ್ಯಾಟಗರಿ ಇರ್ತಾರೋ 30 ಮಾರ್ಕ್ಸ್ ಬಂದು ಟೋಟಲ್ ಮಾರ್ಕ್ಸಲ್ಲಿ ನೀವು ತೊಗೋಬೇಕಾಗುತ್ತೆ. 30% ಮಾರ್ಕ್ಸು. ಯಾರಿಗೆಲ್ಲ ಗ್ರೂಪ್ ಟೆಸ್ಟ್ ಇದೆ ಅಂತ ಇಲ್ಲಿ ಮೆನ್ಷನ್ ಮಾಡಿದರೆ ಬೇಕಾದರೂ ಕ್ಲಿಯರಾಗಿ ನೋಡ್ಕೋಬೋದಾಗಿರುತ್ತೆ. ಎಲ್ಲ ನಿಮಗೆ ಆಲ್ಮೋಸ್ಟ್ ಹಿಂದಿ, ಇಂಗ್ಲೀಷ್ ಹಾಗೆ ಬಿಲಿಂಗುಲ್ ಅಂದರೆ ಇವೆರಡರಲ್ಲಿ ಯಾವುದಾದ್ರೂ ಒಂದಿರುತ್ತೆ. ಸ್ಕಿಲ್ ಟೆಸ್ಟ್ ಬಂದು ಯಾವುದೋ ಒಂದೊಂದು ಜಾಬ್ ಮಾತ್ರ ಇದು, ಎಲ್ಲ ಜಾಬ್ಗೂ ಇರೋದಿಲ್ಲ. ಮತ್ತು ಟೈಪಿಂಗ್ಸ್ ಟೆಸ್ಟ್ ಬಂದು ಇದು ಡೇಟಾ ಎಂಟ್ರಿ ಮಾಡೋ ಕ್ಲರ್ಕ್ ಇರೋವಂಥವ್ರಿಗೆ ಮಾತ್ರ ಇರುತ್ತೆ. ಅದೇ ಹಾಗೆ ಫಿಸಿಕಲ್ ಫಿಟ್ನೆಸ್ ಕೂಡ ಬಂದು ಅಸಿಸ್ಟೆಂಟ್ ಸೆಕ್ಯೂರಿಟಿ ಆಫೀಸರ್ ಯಾರೆಲ್ಲ ಇದ್ದರೂ ಅವ್ರಿಗೆ ಮಾತ್ರ ಚೆಕ್ ಮಾಡಿ ಇರುತ್ತೆ. ಇನ್ನು ನೆಕ್ಸ್ಟ್ ಬಂದು
ಡಾಕ್ಯುಮೆಂಟ್ ವೆರಿಫಿಕೇಷನ್ ಕೂಡ ಇರುತ್ತೆ ಯಾರೆಲ್ಲ ಸೆಲೆಕ್ಟ್ ಆದಂಥವ್ರಿಗೆ. ಮೆರಿಟ್ ಲಿಸ್ಟ್ನ ಒಂದು ನಿಮಗೆ ನಿಮ್ಮ ಎಕ್ಸಾಮಿನೇಷನ್ ಆಧಾರದ ಮೇಲೆ ಪ್ರಿಪೇರ್ ಮಾಡಲಾಗುತ್ತೆ. ಇನ್ನು ಯಾವೆಲ್ಲ ವೇಕೆನ್ಸೀಸ್ ಇದೆ ಮತ್ತು ಬೇಕಾಗುವಂಥ ಎಜುಕೇಷನ್ ಕ್ವಾಲಿಫಿಕೇಷನ್ ಹಾಗೆ ಮ್ಯಾಕ್ಸಿಮಮ್ ಏಜ್ ಲಿಮಿಟನ್ನು ನೋಡೋದಾದರೆ, ನಾನು ನಿಮಗೆ ಜಾಬ್ಸ್ನ ಹೇಳಿದೆ, ನಿಮಗೆ ಡೈರೆಕ್ಟ್ ಡಿಪಾರ್ಟ್ಮೆಂಟ್ ವೈಸ್ ಹೇಳ್ತಾ ಹೋಗ್ತೀನಿ. ಆ ಡಿಪಾರ್ಟ್ಮೆಂಟ್ನಲ್ಲಿ ಆಲ್ಮೋಸ್ಟ್ 95% ಇದೇ ಎಜುಕೇಷನ್ ಕ್ವಾಲಿಫಿಕೇಷನ್ ಇರುತ್ತೆ, ಹಾಗೆ ಏಜ್ ಕೂಡ ಸೇಮ್ ಇರುತ್ತೆ. ಅಸಿಸ್ಟೆಂಟ್ ಡಯಟೇಷನ್ ಮತ್ತು ಡಯಟೇಷನ್, ಜೂನಿಯರ್ ಡಯಟೇಷನ್ ಆ್ಯಂಡ್ ವಾರ್ಡನರ್ಗೆ ಇದಕ್ಕೆ ಬಂದು ಇದು ಅಸಿಸ್ಟೆಂಟ್ ಡಯಟೇಷನ್ಗೆ ಮ್ಯಾಕ್ಸಿಮಮ್ 35 ಇಯರ್ಸ್ ಆಗಿರೋವಂಥವ್ರು, MSc ಮಾಡಿರೋವಂಥವ್ರು ಹಾಗೆ 2 years ಎಕ್ಸ್ಪೀರಿಯೆನ್ಸ್ ಇರೋವಂಥವ್ರು ಅಪ್ಲೈ ಮಾಡ್ಬೋದಾಗಿರುತ್ತೆ. ಆಲ್ಮೋಸ್ಟ್ ಇವೆಲ್ಲ ಇದೆ, ಸೇಮ್ ಇರುತ್ತೆ. ಇನ್ನು ನೆಕ್ಸ್ಟ್ ಬಂದು ಇದು ವಾರ್ಡನರ್ಗೆ ಬಂದು ಇದಕ್ಕೆ ಗ್ರಾಜುಯೇಷನ್ ಆಗಿರೋ ಸಾಕು ಮತ್ತು ಡಿಪ್ಲೊಮೊ ಇನ್ ಹೋಮ್ ಸೈನ್ಸ್ ಆಗಿರಬೇಕಾಗುತ್ತೆ. ಇದಕ್ಕೆ ಬಂದು 18 to 27 ಒಳಗಡೆ ಇರೋವಂಥವ್ರು ಅಪ್ಲೈ ಮಾಡ್ಬೋದಾಗಿರುತ್ತೆ. ನೆಕ್ಸ್ಟ್ ಡಿಪಾರ್ಟ್ಮೆಂಟ್ ಅಂತ ಜೂನಿಯರ್ ಅಡ್ಮಿನಿಸ್ಟ್ರೇಷನ್ ಆಫೀಸರ್ ಆ್ಯಂಡ್ ಅಸಿಸ್ಟೆಂಟ್ ಹಾಗೆ ಅಸಿಸ್ಟೆಂಟ್ಗೆ ಇದಕ್ಕೆ ಬಂದು ಅಸಿಸ್ಟೆಂಟ್ ಈ ಒಂದು ಜಾಬ್ಗೆ ಬಂದು ಮ್ಯಾಕ್ಸಿಮಮ್ 30 years ಒಳಗಡೆ ಇರೋವಂಥವ್ರು ಅಪ್ಲೈ ಮಾಡ್ಬೋದಾದ್ದು. ಮಿನಿಮಮ್ 3 years ಬ್ಯಾಚುಲರ್ ಡಿಗ್ರಿ ಮುಗಿಸಿರುವಂಥವ್ರು ಹಾಗೆ ವರ್ಕಿಂಗ್ ನಾಲೆಜ್ ಇನ್ ಕಂಪ್ಯೂಟರ್ ಇನ್ MS ಆಫೀಸ್ ಆದರೆ ಪವರ್ ಪಾಯಿಂಟ್ನಲ್ಲಿ ನಿಮಗೆ ಎಕ್ಸ್ಪೀರಿಯೆನ್ಸ್ ಇರಬೇಕಾಗುತ್ತೆ. ಜೂನಿಯರ್ ಅಡ್ಮಿನಿಸ್ಟ್ರೇಷನ್ ಆಫೀಸರ್ಗೆ ಇದಕ್ಕೂ ಕೂಡ ಗ್ರ್ಯಾಜುಯೇಷನ್ ಆಗಿದೆ ಸಾಕು, ಹಾಗೆ ನೀವು ಇದರಲ್ಲೂ ಕೂಡ ಕಂಪ್ಯೂಟರ್ ನಾಲೆಜ್ ಇರಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಬಂದು ಡೇಟಾ ಎಂಟ್ರಿ ಆಪರೇಟರ್ ಗ್ರೇಡ್ ಎ, ಜೂನಿಯರ್ ಅಡ್ಮಿನಿಸ್ಟ್ರೇಷನ್ ಅಸಿಸ್ಟೆಂಟ್, ಲಾಯರ್ ಡಿವಿಷನ್ ಕ್ಲರ್ಕ್ ಆ್ಯಂಡ್ ಅಪ್ಪರ್ ಡಿವಿಷನ್ ಕ್ಲರ್ಕ್ ಇದಕ್ಕೆ ಬಂದು ಮ್ಯಾಕ್ಸಿಮಮ್ 27 ಒಳಗಡೆ ಇರೋವಂಥವ್ರು ಅಪ್ಲೈ ಮಾಡ್ಬೋದಾಗಿದ್ದು. ಡೇಟಾ ಎಂಟ್ರಿ ಆಪರೇಟರ್ಗೆ 12th ಆಗಿರಬೇಕಾಗಿರುತ್ತೆ. ಹಾಗೆ ಶಾರ್ಟ್ ಪ್ರೊಸೆಸ್ ಸ್ಪೀಡ್ ಪೋಸ್ಟ್ 8000 ಕೀವರ್ಡ್ಸ್ ಇನ್ನು ಡೇಟಾ ಎಂಟ್ರಿ ಆಗಿರೋದ್ರಿಂದ ಕೀವರ್ಡ್ಸ್ ಅಂದರೆ ವರ್ಡ್ಸ್ ಇದು ಟೆಸ್ಟ್ ಇರುತ್ತೆ. ಇವೆಲ್ಲದಕ್ಕೂ ಕೂಡ ಸೇಮ್ ಇರುತ್ತೆ. ಇದೆಲ್ಲ ಬಂದು ನಿಮಗೆ 12th ಬೇಸಿಸ್ನ ಕ್ವಶನ್ಸ್ ಜಾಬ್ಸ್ ಆಗಿರುತ್ತೆ. ಇದರಲ್ಲೆಲ್ಲ ನಿಮಗೆ ಕಂಪ್ಯೂಟರ್ ಸ್ಪೀಡ್ ಟೆಸ್ಟ್ ಕೂಡ ಇರುತ್ತೆ, ಅಂದರೆ ವರ್ಡ್ ಸ್ಪೀಡ್ ಟೆಸ್ಟು. ಅಪ್ಪರ್ ಡಿವಿಷನ್ ಕ್ಲರ್ಕ್ ಇದಕ್ಕೂ ಕೂಡ ಕಂಪ್ಯೂಟರ್ ನಾಲೆಜ್ ಬೇಕಾಗುತ್ತೆ, ಡಿಗ್ರಿ ಮುಗಿಸಿದ್ರೆ ಸಾಕು. ಇನ್ನು ನೆಕ್ಸ್ಟ್ ಬಂದು ಜೂನಿಯರ್ ಇಂಜಿನಿಯರಿಂಗ್ ಸಿವಿಲ್ ಡಿಪಾರ್ಟ್ಮೆಂಟ್ ಇದಕ್ಕೆ ಬಂದು ಮ್ಯಾಕ್ಸಿಮಮ್ 35 years ಹಾಗೆ 30 years ಆಗಿದ್ದು ಗ್ರ್ಯಾಜುಯೇಷನ್ ಇನ್ ಸಿವಿಲ್ ಹಾಗೆ 5 years ಎಕ್ಸ್ಪೀರಿಯೆನ್ಸನ್ನು ಕೇಳ್ತಾ ಇದ್ದಾರೆ. ಇನ್ನು ಜೂನಿಯರ್ ಇಂಜಿನಿಯರ್ ಎಲೆಕ್ಟ್ರಿಕಲ್ ಹಾಗೆ ಅಸಿಸ್ಟೆಂಟ್ ಇಂಜಿನಿಯರ್ಗೆ ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ನಲ್ಲಿ ಇದಕ್ಕೆ ಬಂದು ಮ್ಯಾಕ್ಸಿಮಮ್ 35 years ಆಗಿದ್ದು ಇದಕ್ಕೆ ಕೂಡ ಗ್ರ್ಯಾಜುಯೇಷನ್ ಇನ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಆ್ಯಂಡ್ 5 years ಎಕ್ಸ್ಪೀರಿಯೆನ್ಸನ್ನು ಕೇಳ್ತಾ ಇದ್ದಾರೆ. ಜೂನಿಯರ್ ಇಂಜಿನಿಯರಿಗೆ 2 years ಎಕ್ಸ್ಪೀರಿಯೆನ್ಸನ್ನು ಕೇಳ್ತಾ ಇದು ಎಕ್ಸ್ಪೀರಿಯೆನ್ಸ್ ಡಿಫ್ರೆನ್ಸ್ ಆಗುತ್ತೆ ಅಷ್ಟೇ ಬಿಟ್ಟರೆ ನಿಮಗೆ ಹೆಚ್ಚಾಗಿ ಏನು ಡಿಫ್ರೆನ್ಸ್ ಇರೋದಲ್ಲ. ಕ್ವಾಲಿಫಿಕೇಷನ್ ಎಲ್ಲ ಸೇಮ್ ಇರುತ್ತೆ. ಎಕ್ಸ್ಪೀರಿಯೆನ್ಸ್ ಎಷ್ಟು ಹೆಚ್ಚಿದ್ರೆ ಅಷ್ಟು ಜಾಬ್ ನಿಮಗೆ ಹೆಚ್ಚಿನ ಒಂದು ಸ್ಯಾಲರಿನೂ ಸಿಗುತ್ತೆ. ಇನ್ನು ನೆಕ್ಸ್ಟ್ ಬಂದು ಜೂನಿಯರ್ ಇಂಜಿನಿಯರ್ಗೆ ECR ಆ್ಯಂಡ್ ಅಸಿಸ್ಟೆಂಟ್ ಇಂಜಿನಿಯರ್ಗೆ ಏರ್ ಕಂಡೀಷನ್ ಆ್ಯಂಡ್ ರೆಫ್ರಿಜರೇಷನ್ ಆ್ಯಂಡ್ ಮೆಕ್ಯಾನಿಕ್ಕಿಗೆ ಏರ್ ಕಂಡೀಷನ್ ಆ್ಯಂಡ್ ರೆಫ್ರಿಜರೇಷನ್ಗೆ ಇದರಲ್ಲಿ ಬಂದು ನಿಮಗೆ ಮ್ಯಾಕ್ಸಿಮಮ್ 30 years ಆಗಿದ್ದು ಗ್ರ್ಯಾಜುಯೇಷನ್ ಇನ್ ಮೆಕ್ಯಾನಿಕಲ್ ಆ್ಯಂಡ್ ಎಲೆಕ್ಟ್ರಿಕಲ್ ಮಾಡಿರೋವಂಥವ್ರು ಹಾಗೆ ಈ ಒಂದು ಫೀಲ್ಡಲ್ಲಿ ನಿಮಗೆ 2 years ಎಕ್ಸ್ಪೀರಿಯೆನ್ಸನ್ನು ಕೇಳ್ತಿದ್ದಾರೆ. ಹಾಗೆ ಇದಕ್ಕೆ ITI ಮಾಡಿರೋಂಥವ್ರು ಕೂಡ ಅಪ್ಲೈ ಮಾಡ್ಬೋದಾಗುತ್ತೆ. ಇನ್ನು ಟೆಕ್ನಿಕಲ್ ಅಸಿಸ್ಟೆಂಟ್ ಮತ್ತು ಆಡಿಯೋಮೀಟರ್ ಟೆಕ್ನಿಷಿಯನ್ ಇದಕ್ಕೆ ಬಂದು 4 years ಡಿಗ್ರಿ ಇನ್ ಆಡಿಯೋಲಜಿ ಮಾಡಿರೋಂಥವ್ರು ಹಾಗೆ 1 year ಇಂಟರ್ನ್ಶಿಪ್ ಮಾಡಿರಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಟೆಕ್ನಿಕಲ್ ಅಸಿಸ್ಟೆಂಟ್ ಇದಕ್ಕೆ ಬಂದು BSc ಮಾಡಿರೋಂಥ ಯಾರೆಲ್ಲ ಇದ್ದಾರೋ ಅವ್ರು ಅಪ್ಲೈ ಮಾಡ್ಬೋದಾಗುತ್ತೆ. ಇನ್ನು ಎಲೆಕ್ಟ್ರಿಕಲ್ಗೆ ಇದಕ್ಕೆ ಬಂದು 10th ITI ಡಿಪ್ಲೊಮೊ ಹಾಗೆ ಎಲೆಕ್ಟ್ರಿಕಲ್ ಸರ್ವೇಲೆನ್ಸಿ ಮಾಡಿರೋವಂಥವ್ರು ಯಾರೆಲ್ಲ ಇದ್ದರು ಅವ್ರು ಅಪ್ಲೈ ಮಾಡ್ಬೋದಾಗುತ್ತೆ. ಇದಕ್ಕೆ ಆಲ್ಮೋಸ್ಟ್ ಅಪ್ಲೈ ಮಾಡೋವಂಥವ್ರು 10th ITI ಡಿಪ್ಲೊಮೊ ಹಾಗೆ BCE MSc ಮಾಡಿರೋವಂಥವ್ರು ಇಂಜಿನಿಯರಿಂಗ್ ಮಾಡಿರೋವಂಥವ್ರು ಎಲ್ಲ ಅಪ್ಲೈ ಮಾಡ್ಬೋದಾಗುತ್ತೆ.
ಅಸಿಸ್ಟೆಂಟ್ ಲಾಂಡರೀಸ್ ಸೂಪರ್ವೈಸರ್ ಮತ್ತು ಇದಕ್ಕೆ 12th ಮುಗಿಸಿದ್ರೆ ಸಾಕು. ಹಾಗೆ ಡಿಪ್ಲೊಮೊ 2 years ಎಕ್ಸ್ಪೀರಿಯನ್ಸ್. ಟೆಕ್ನಿಕಲ್ ಆಫೀಸರ್ಗೆ ಇದಕ್ಕೆ ಬಂದು BSc ಮುಗಿಸಿದ್ರೆ ಸಾಕು, ಅಪ್ಲೈ ಮಾಡ್ಬೋದಾಗುತ್ತೆ. ಡಿಪೆನ್ಸಿಂಗ್ ಅಟೆಂಡೆಂಟ್ ಆ್ಯಂಡ್ ಫಾರ್ಮಸಿಸ್ಟ್ ಗ್ರೇಡ್ 2 ಇದಕ್ಕೆ ಬಂದು ಡಿಪ್ಲೊಮೊ ಇನ್ ಫಾರ್ಮಸಿ ಮಾಡಿರೋ ಅಂಥವ್ರು ಅಪ್ಲೈ ಮಾಡ್ಬೋದಾಗುತ್ತೆ. ಇನ್ನು ಜೂನಿಯರ್ ಸ್ಟೋರ್ ಆಫೀಸರ್ಗೆ ಆ್ಯಂಡ್ ಸ್ಟೋರ್ ಕೀಪರ್ ಕಮ್ ಕ್ಲರ್ಕ್ ಇದಕ್ಕೆ ಬಂದು ಗ್ರ್ಯಾಜುಯೇಷನ್ ಮುಗಿಸಿದ್ರೆ ಸಾಕು. ಹಾಗೆ ಪೋಸ್ಟ್ ಗ್ರ್ಯಾಜುಯೇಷನ್ ಇನ್ ಡಿಪ್ಲೊಮೊ ಮಾಡಿರೋಂಥವ್ರು ಕೂಡ ಅಪ್ಲೈ ಮಾಡ್ಬೋದಾಗುತ್ತೆ. ಅವ್ರ ಬ್ಯಾಚುಲರ್ ಡಿಗ್ರಿ ಇನ್ ಮೆಟೀರಿಯಲ್ ಮ್ಯಾನೇಜ್ಮೆಂಟ್ ಮುಗಿಸಿರೋಂಥವ್ರು ಯಾರೆಲ್ಲ ಇದ್ದರೂ ಅಂಥವ್ರು ಕೂಡ ಅಪ್ಲೈ ಮಾಡ್ಬೋದಾಗುತ್ತೆ. ಇನ್ನು ಜೂನಿಯರ್ ಮೆಡಿಕಲ್ ಲ್ಯಾಬೊರೇಟರಿ ಟೆಕ್ನಿಷಿಯನ್ ಟೆಕ್ನಾಲಜಿ ಆ್ಯಂಡ್ ಲ್ಯಾಬ್ ಅಟೆಂಡರ್, ಟೆಕ್ನಿಕಲ್ ಲ್ಯಾಬೊರೇಟರ್ ಟೆಕ್ನಿಷಿಯನ್ ಆಫೀಸರ್ ಮೆಡಿಕಲ್ ಲ್ಯಾಬ್ ಇದಕ್ಕೆ ಬಂದು 12th ಇನ್ ಸೈನ್ಸ್ ಮಾಡಿರೋಂಥವ್ರೆಲ್ಲ ಇದ್ದರು ಅವ್ರು ಅಪ್ಲೈ ಮಾಡೋದಾಗುತ್ತೆ. ಹಾಗೆ ಇದಕ್ಕೆ 1 to 2 years ಎಕ್ಸ್ಪೀರಿಯನ್ಸನ್ನು ಕೇಳ್ತಿದ್ದಾರೆ ರಿಲೆವೆಂಟ್ ಫೀಲ್ಡ್ನಲ್ಲಿ. ಇನ್ನು ಕೋಡಿಂಗ್ ಕ್ಲರ್ಕ್, ಜೂನಿಯರ್ ಮೆಡಿಕಲ್ ರೆಕಾರ್ಡರ್ ಆಫೀಸರ್, ಮೆಡಿಕಲ್ ರೆಕಾರ್ಡ್ ಟೆಕ್ನಿಷಿಯನ್ ಇದಕ್ಕೆ ಬಂದು BSc ಆರ್ 12th ಇನ್ ಸೈನ್ಸ್ ಮಾಡಿರೋಂಥವ್ರು ಅಪ್ಲೈ ಮಾಡ್ಬೋದಾಗಿರುತ್ತೆ. ಇನ್ನು ಪರ್ಸ್ನಲ್ ಅಸಿಸ್ಟೆಂಟ್ ಹಾಗೆ PA ಟು ಪ್ರಿನ್ಸಿಪಲ್, ಸ್ಟೆನೋಗ್ರಾಫರ್, ಪ್ರೈವೇಟ್ ಸೆಕ್ರೆಟರಿ ಇದಕ್ಕೆ ಬಂದು ನೀವು ಗ್ರ್ಯಾಜುಯೇಷನ್ ಮತ್ತು ಸ್ಕಿಲ್ ಟೆಸ್ಟ್ ಚೆಕ್ ಮಾಡ್ತಾರೆ. ಇನ್ನು ಕೌನ್ಸ್ಲರ್ ಆ್ಯಂಡ್ ವೆಕೇಷನ್ ಕೌನ್ಸ್ಲರ್ ಮತ್ತು ಮೆಡಿಕಲ್ ಸೋಷಿಯಲ್ ವರ್ಕರ್, ಮೆಡಿಕಲ್ ಸೋಷಿಯಲ್ ಸರ್ವಿಸ್ ಆಫೀಸರ್, ಮೆಡಿಕಲ್ ಸೋಷಿಯಲ್ ಸರ್ವಿಸ್ ಆಫೀಸರ್, ಫಿಸಿಯಾಸ್ಟಿಕ್ ಸೋಷಿಯಲ್ ವರ್ಕರ್ ಇದಕ್ಕೆ ಬಂದು MA MSc ಇನ್ ಫಿಸಿಯಾಲಜಿ ಮಾಡಿರೋಂಥ ಯಾರೆಲ್ಲ ಇದ್ದಾರೋ ಅವ್ರು ಅಪ್ಲೈ ಮಾಡ್ಬೋದಾಗಿರುತ್ತೆ. ಇನ್ನು ಟೆಕ್ನಿಕಲ್ ಆಫೀಸರ್ ಹಾಗೆ ಟೆಕ್ನಿಕಲ್ ಆಫೀಸರ್ನ ಆಪ್ಥಾಲ್ಮಾಲಜಿ ಇದಕ್ಕೆ ಬಂದು BSc ಮಾಡಿರೋಂಥವ್ರು ಅಪ್ಲೈ ಮಾಡ್ಬೋದಾಗಿರುತ್ತೆ. ಇದಕ್ಕೆ ಮ್ಯಾಕ್ಸಿಮಮ್ ನಿಮಗೆ 30 to 35 ನಾರ್ಮಲ್ ಆಗಿರುತ್ತೆ ಅಪ್ಲೈ ಮಾಡೋವಂಥವ್ರು. ಕೆಲವೊಂದಕ್ಕೆ ಮಾತ್ರ 40 years ಆಗಿರುತ್ತೆ. ನಿಮಗೆ ರಿಲ್ಯಾಕ್ಸೇಷನ್ ಎಲ್ಲ ಸೇರಿ ನಿಮಗೆ 40ವರೆಗೂ ಸಿಗುತ್ತೆ ನಿಮಗೆ. ಅಸಿಸ್ಟೆಂಟ್ ರಿಸರ್ಚ್ ಆಫೀಸರ್ ಇದಕ್ಕೆ ಒಂದು MSc ಮಾಡಿರಬೇಕಿರುತ್ತೆ. ಮಲ್ಟಿ ರಿಹ್ಯಾಬಿಲಿಟೇಷನ್ ವರ್ಕರ್ ಇದಕ್ಕೆ ಬಂದು 12th ಇನ್ ಸೈನ್ಸ್ ಮಾಡಿರೋಂಥವ್ರು, ಹಾಗೆ ಬ್ಯಾಚುಲರ್ ಇನ್ ಫಿಸಿಯೋಥೆರಪಿ ಮಾಡಿರೋಂಥವ್ರು ಯಾರೆಲ್ಲ ಇದ್ದರು ಅಂಥವ್ರು ಅಪ್ಲೈ ಮಾಡ್ಬೋದಾಗಿರುತ್ತೆ. ಇದಕ್ಕೆ ಡ್ರೈವರ್ಗೆ ಬಂದು 10 ಜೊತೆಗೆ ಹೆವಿ ವೆಹಿಕಲ್ ಲೈಸೆನ್ಸ್ ಇರಬೇಕಾಗಿತ್ತು ಮತ್ತು ಎಕ್ಸ್ಪೀರಿಯನ್ಸ್ನ ಕೇಳ್ತಾ ಇದ್ದಾರೆ. ಕೇರ್ ಟೇಕರ್ ಆ್ಯಂಡ್ ಸ್ಯಾನಿಟರಿ ಇನ್ಸ್ಪೆಕ್ಟರ್ ಗ್ರೇಡ್ 1 ಇದಕ್ಕೆ ಬಂದು 12th ಮುಗಿಸಿರ್ಬೇಕಾಗಿದ್ದು ಜೊತೆಗೆ ಡಿಪ್ಲೊಮೊ ಕೂಡ ಮಾಡಿರೋಂಥವ್ರು ಯಾರೆಲ್ಲ ಇದ್ದರು ಅಂಥವ್ರು ಅಪ್ಲೈ ಮಾಡ್ಬೋದಾಗಿರುತ್ತೆ. ಜೂನಿಯರ್ ಇಂಗ್ಲೀಷ್ ಇದಕ್ಕೆ ಬಂದು ಮಾಸ್ಟರ್ ಡಿಗ್ರಿ ಮಾಡಿರೋಂಥ ಯಾರೆಲ್ಲ ಇದ್ದಾರೋ ಅವ್ರು ಅಪ್ಲೈ ಮಾಡ್ಬೋದಾಗಿರುತ್ತೆ. ಟ್ರಾನ್ಸ್ಲೇಟರ್ಗೆ ನ್ಯೂ ಕ್ಲರ್ಕ್ ಮೆಡಿಕಲ್ ಟೆಕ್ನಾಲಜಿ, ನ್ಯೂ ಕ್ಲರ್ಕ್ ಮೆಡಿಷನ್ ಇದಕ್ಕೆ ಬಂದು ನಿಮಗೆ ಬ್ಯಾಚುಲರ್ ಡಿಗ್ರಿ ಇನ್ನು ನ್ಯೂ ಕ್ಲರ್ಕ್ ಮೆಡಿಷನ್ ಮಾಡಿರೋಂಥ ಯಾರೆಲ್ಲ ಇದ್ದಾರೋ ಅವ್ರು ಅಪ್ಲೈ ಮಾಡ್ಬೋದಾಗಿರುತ್ತೆ. ವರ್ಕ್ಶಾಪ್ ಟೆಕ್ನಿಷಿಯನ್ ಹಾಗೆ ಲೀಗಲ್ ಅಸಿಸ್ಟೆಂಟ್, ಜೂನಿಯರ್ ಕ್ಯಾರಟಿಕ್ ಟೆಕ್ನಿಷಿಯನ್ ಆ್ಯಂಡ್ ಎಮರ್ಡಾಲಜಿ ಟೆಕ್ನಿಷಿಯನ್, ಟೆಲಿಫೋನ್ ಆಪರೇಟರ್, ಸ್ಟ್ಯಾಟಿಸ್ಟಿಕ್ ಅಸಿಸ್ಟೆಂಟ್, ಡೆಪ್ಯೂಟಿ ಜನರಲ್ ಮ್ಯಾನೇಜರ್, ಜೂನಿಯರ್ ಫೋಟೋಗ್ರಾಫರ್, ಫೈರ್ ಟೆಕ್ನಿಷಿಯನ್ ಇದೆಲ್ಲ ನಿಮಗೆ ಡಿಪಾರ್ಟ್ಮೆಂಟ್ ವೈಸ್ ಆಗಿರುತ್ತೆ. ವರ್ಕ್ಶಾಪ್ ಟೆಕ್ನಿಷಿಯನ್, ಸೋಷಿಯಲ್ ಸೆಕ್ಯೂರಿಟಿ ಆಫೀಸರ್ ಇವೆಲ್ಲ ಬಂದು ನಿಮಗೆ 59 ಡಿಪಾರ್ಟ್ಮೆಂಟ್ಸ್ ಆಗಿರುತ್ತೆ. ಇನ್ನು ಇದರಲ್ಲಿ ಬರುವಂಥದ್ದು ಯಾರೆಲ್ಲ PWBD ಯಾವೆಲ್ಲ ಡಿಪಾರ್ಟ್ಮೆಂಟಲ್ಲಿ ಅಪ್ಲೈ ಮಾಡ್ಬೋದು ಅಂತ ನೀಡಿರೋವಂಥದ್ದು.
ಇದು ನಿಮಗೆ ಆಲ್ಮೋಸ್ಟ್ ನೋಡೋದಕ್ಕಾಗಲ್ಲ. ಬೇಕಂದವರು ವಾಟ್ಸಪ್ ಅಥವಾ ಟೆಲಿಗ್ರಾಮಲ್ಲಿ ಮೆಸೇಜ್ ಮಾಡಿ ನಾನು ನಿಮಗೆ ಅದರಲ್ಲಿ ಸೆಂಡ್ ಮಾಡಿರ್ತೀನಿ, ನೀವು ಚೆಕ್ ಮಾಡ್ಕೋಬೋದಾ ಇರುತ್ತೆ. ಹಾಗೆ ಇದಕ್ಕೆ ಸರ್ವಿಸ್ ಮ್ಯಾನ್ ಕೂಡ ಅಪ್ಲೈ ಮಾಡ್ಬೋದಾಗಿದೆ, ಅವ್ರಿಗೂ ಕೂಡ ರಿಲ್ಯಾಕ್ಸೇಷನ್ ಇರುತ್ತೆ. ಇದರೆಲ್ಲ ಬಂದು PWBD ಯಾರೆಲ್ಲ ಅಪ್ಲೈ ಮಾಡ್ಬೋದು ಅಂತ ಇಲ್ಲಿ ಶಾರ್ಟ್ ಫಾರ್ಮಲ್ಲಿ ಮತ್ತು ಫುಲ್ ಫಾರ್ಮಲ್ಲಿ ಪಕ್ಕದಲ್ಲಿ ಫುಲ್ ಫಾರ್ಮಲ್ಲಿ ಕೂಡ ಇದೆ, ಚೆಕ್ ಮಾಡ್ಕೋಬೋದಾಗಿರುತ್ತೆ. ಮತ್ತು ಯಾರಿಗೆಲ್ಲ ಸ್ಕಿಲ್ ಟೆಸ್ಟ್ ಇರುತ್ತೆ ಆ್ಯಂಡ್ ಫಿಸಿಕಲ್ ಫಿಟ್ನೆಸ್ ಕೂಡ ಯಾರಿಗಿರುತ್ತೆ ಅಂತ ಆಲ್ರೆಡಿ ಹೇಳಿದೆ ನಿಮಗೆ. ಫಿಸಿಕಲ್ ಫಿಟ್ನೆಸ್ ಬಂದು ಎಲ್ಲರಿಗೂ ಅಲ್ಲದೆ ಸಮ್ ಜಾಬ್ ಇರೋವಂಥವ್ರು ಮಾತ್ರ ಚೆಕ್ ಮಾಡಲಾಗುತ್ತೆ. ಸೊ ಇದಾಗಿರುತ್ತೆ ಇವತ್ತು ವಿಡಿಯೋ. ಈ ಒಂದು ವಿಡಿಯೋದ ಬಗ್ಗೆ ನಿಮಗೆ ಏನಾದ್ರು ಡೌಟ್ ಇತ್ತಪ್ಪ ಅಂದರೆ ಕಮೆಂಟ್ ಮಾಡಿ ಪ್ಲೀಸ್. ಯಾರಿಗೆಲ್ಲ ಈ ಒಂದು ಉದ್ಯೋಗ ನೋಟಿಫಿಕೇಷನ್ ಬೇಕೋ ಅವರು ಮೆಸೇಜ್ ಮಾಡಿ, ನಾನು ನಿಮಗೆ ಡೈರೆಕ್ಟಾಗಿ ಕಳಿಸ್ಕೊಡ್ತೀನಿ. ವಿಡಿಯೋ ತುಂಬ ಲೆಂತ್ ಆಯಿತು, ಸಾರಿ ಫಾರ್ ದಟ್. ಆ್ಯಂಡ್ ಯಾರೆಲ್ಲ ಈ ಒಂದು ವೇಕೆನ್ಸಿಗೆ ಅಪ್ಲೈ ಮಾಡ್ತಿರೋ ಅಂಥವ್ರಿಗೆ ನನ್ನ ಕಡೆಯಿಂದ ವೆರಿ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಇಲ್ಲಿಗೆ ಒಂದು ವಿಡಿಯೋ ಮುಗಿಸ್ತಾ ಧನ್ಯವಾದಗಳು.